ಓಲಾದವ್ರಿಗೆ ಎಷ್ಟು ಉಗಿದ್ರೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಓಲಾ ಕಂಪ್ನಿಯವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟ್ ಆಫ್ ಆಲ್ ಈ ವಿಡಿಯೋ ಎಂಡ್ ಮಾಡಿಬಿಡಿ. ಎಲ್ಲ ಅಂದರೆ ಸರಿಯಾಗಿ ಉಗಿಸ್ಕೊತೀರ ನನ್ನ ಕೈಯಲ್ಲಿ ಇತ್ತು. ನಿಮ್ಮ ಯೋಗ್ಯತೆಗೆ ನಾನು ತಂದು ಹಾಕಿದಾಗೆ 51 ಇತ್ತು ಸರಿನಾ. ಚಾರ್ಜ್ ಏರ್ತಾ ಇಲ್ಲ, ಬೇಕಾದರೆ ನೋಡಿ. ಸೊ ನೋಡಿ ಇಲ್ಲಿ 5 ರೂಪಾಯಿ ನೋಡಿ ಇನ್ಕ್ರೀಸ್ ಆಯಿತು. ಬಟ್ ಚಾರ್ಜೇನು ಹೈಕ್ ಆಗ್ತಾಯಿಲ್ಲ, 1% ಚಾರ್ಜ್ ಹೈಕ್ ಆಗ್ತಾಯಿಲ್ಲ. ಇವನಿಗೆ ದುಡ್ಡು ಮಾತ್ರ ನಾವು ಕೊಡಬೇಕಂತೆ. ಏನು ಗುರು ಓಲಾದವ್ರು ಇಷ್ಟು ವರ್ಷ ಗುರು ಇದು ಯಾವ ಸ್ಕ್ಯಾಮು ಗುರು ಇದು? ಥರ ಯಾರಾದರೂ ಹೊಸ್ದಾಗಿ ಗಾಡಿ ತಗೊಂಡೋಗ್ಬೇಕಂದ್ರೆ ಅದು ನಿಜ ಹೇಳ್ತಿದ್ದೀನಿ ಗುರು, ಬೇಡ ತಗೊಂಬೇಡಿ. ಯಾಕಂದರೆ ಹಾಯ್ ಗೈಸ್, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಏನಪ್ಪ ಅಂದರೆ ಮತ್ತೊಂದು ವಿಡಿಯೋ. ಸೊ ಇವ್ರಿಗೆ ಓಲಾದವ್ರಿಗೆ ಎಷ್ಟು ಉಗಿದ್ರೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಓಲಾ ಕಂಪ್ನಿಯವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟ್ ಆಫ್ ಆಲ್ ಈ ವಿಡಿಯೋ ಎಂಡ್ ಮಾಡಿಬಿಡಿ. ಎಲ್ಲ ಅಂದರೆ ಸರಿಯಾಗಿ ಉಗಿಸ್ಕೊತೀರ ನನ್ನ ಕೈಯಲ್ಲಿ ಇತ್ತು. ನಿಮ್ಮ ಯೋಗ್ಯತೆಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮಗೆ. ಈ ಗುರು ಈಗ ಓಲಾ ಚಾರ್ಜಲ್ಲಿ ಏನಾಗಿದೆ ಅಂದರೆ ಹೈಪರ್ ಚಾರ್ಜರ್ ಅಂತ ಏನು ಇವ್ರು ಮಾಡಿದ್ದಾರೆ, ಇದಕ್ಕೆ ಈಗ ನಾವು ಪೇ ಮಾಡಬೇಕಂತೆ. ಪೇ ಮಾಡಿಬಿಟ್ಟು ಹಾಕ್ಕೋಬೇಕಂತೆ. ಸರಿ, ಈಗ ಪೇ ಮಾಡಿ ಹಾಕೊಳ್ಳೋಣ, ಸರಿ, ಒಂದು ಒಳ್ಳೆ ವಿಚಾರನೇ. ಓಕೆ, ಅಟ್ಲೀಸ್ಟ್ ಚಾರ್ಜಿಂಗ್ ಪೇದ ಇಟ್ಟರೆ ಒಂದು ಸ್ವಲ್ಪ ಗನ್ಸ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಓಕೆ ಚೆನ್ನಾಗಿದೆ, ಗುಡ್ ನ್ಯೂಸ್. ಓಕೆ, ಬಟ್ ಇವ್ರ ಯೋಗ್ಯತೆಗೆ ಗನ್ನುಗಳೇ ಸರಿ ಇಲ್ಲ, ಗನ್ನುಗಳೇ ಚೆನ್ನಾಗಿಲ್ಲ. ಆದರೆ ಇವ್ರಿಗೆ ನಾವು ಪೇ ಮಾಡಬೇಕಂತೆ. ಇಲ್ಲಿ ನೋಡಿ, ಇಲ್ಲಿ ಬಂದು ಚಾರ್ಜ್ಗೆ ಹಾಕಿದ್ದೀನಿ, 1% ಚಾರ್ಜಿಂಗ್ ಆಗ್ತಾಯಿಲ್ಲ. 2 ರೂಪಾಯಿ ನಾನು ಪೇ ಮಾಡಬೇಕಂತೆ. 1% ಚಾರ್ಜ್ ಆಗಿಲ್ಲ. ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಾ? ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆ. ನಾನು ತಂದು ಹಾಕಿದಾಗೆ 51 ಇತ್ತು ಸರಿನಾ. ಚಾರ್ಜ್ ಏರ್ತಾ ಇಲ್ಲ, ಬೇಕಾದರೆ ನೋಡಿ. ಸೊ ನೋಡಿ ಇಲ್ಲಿ 5 ರೂಪಾಯಿ ನೋಡಿ ಇನ್ಕ್ರೀಸ್ ಆಯಿತು. ಬಟ್ ಚಾರ್ಜೇನು ಹೈಕ್ ಆಗ್ತಾಯಿಲ್ಲ, 1% ಚಾರ್ಜ್ ಹೈಕ್ ಆಗ್ತಾಯಿಲ್ಲ. ಇವನಿಗೆ ದುಡ್ಡು ಮಾತ್ರ ನಾವು ಕೊಡಬೇಕಂತೆ. ಏನು ಗುರು ಓಲಾದವ್ರು ಇಷ್ಟು ವರ್ಷ ಬರ್ತಾ ಇಷ್ಟು ವರ್ಷ ಆಗ್ತಿದ್ದಾನೆ ಅಂದರೆ, ದುಡ್ಡು ಪೇ ಮಾಡ್ತೀವಿ, ಚಾರ್ಜಿಂಗ್ ಕೊಡ್ರಿ, ಪರವಾಗಿಲ್ಲ ನೀವು, ಓಕೆ ನಾನು ಅದಕ್ಕೆ ಒಪ್ತೀನಿ, ಕೊಡಿ, ಆಯಿತು, ಡನ್. ಬಟ್ ಆದರೆ ಚಾರ್ಜ್ ಆಗ್ತಾನೇ ಇಲ್ಲ, ನಾವು ದುಡ್ಡು ಪೇ ಮಾಡಬೇಕು. ಇದು ಯಾವ ನ್ಯಾಯ? ಸರಿ, ಓಕೆ, ಇದು ಸರಿ, ಓಕೆ. ಅಟ್ಲೀಸ್ಟ್ ಗುರು ನಿಮ್ಮ ಯೋಗ್ಯತೆಗೆ ಗನ್ನುಗಳನ್ನ ರೆಡಿ ಮಾಡಿ, ಚಾರ್ಜ್ ಸ್ಲಾಟ್ಗಳನ್ನ ರೆಡಿ ಮಾಡಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ರೆಡಿ ಮಾಡಿ, ಅದಾದಮೇಲೆ ನೀವು ಓಲಾ ಚಾರ್ಜಿಂಗ್ನ ಇದು ತಗೊಳ್ಳಿ. ಇಲ್ಲಿ ನೋಡಿ, ನೋಟಿಫಿಕೇಷನ್ ಕಳ್ಸೋಣೆ. ಏನು ಗುರು ಇವ್ರಿಗೆ ಓಲಾದವ್ರಿಗೆ ಬರ್ತಾ ರಾಜನ್ ಕುದುರೆ ಕತ್ತೆ ಥರ ಇಷ್ಟು ಮಾನ ಮರ್ಯಾದೆ ಇಲ್ದಿರೋರ ಥರ ಆಡ್ತಾಯಿದ್ದಾರೆ ಓಲಾದ ಕಂಪ್ನಿಯವರು. ಗಾಡಿ ತೊಗೊಂಡಾಗ ಏನು ಹೇಳಿದ್ರು, ಫ್ರೀ ಬೆಂಗಳೂರಲ್ಲಿ ನೀವೆಲ್ಲೇ ಹೋದರೂ ಫ್ರೀ ಚಾರ್ಜ್ ಅವೈಲೇಬಿಲಿಟಿ ನಿಮಗೆ ಕೊಡ್ತೀವಿ ಅಂದರು. ಸರಿ, ಓಕೆ, ಡನ್, ಖುಷಿ ಪಟ್ವಿ, ಗಾಡಿ ತೊಗೊಂಡ್ವಿ. ಈಗೇನು ಹೇಳ್ತಿದ್ದಾರೆ, 1 ವರ್ಷ ಆಯಿತು ಗಾಡಿ ತೊಗೊಂಡು. ಈಗ ಇವ್ರು ಹೇಳ್ತಾ ಇರೋದು, ಒಂದು ನಿಮಿಷ, ಈಗ ಇವ್ರು ಹೇಳ್ತಾ ಇರೋದು, ಈಗ ನೀವು ಪೇ ಮಾಡಬೇಕು, ಗಾಡಿ ಚಾರ್ಜನ್ನ ಹಾಕ್ಕೋಬೇಕು. ಸರಿ ಗುರು, ಅದಕ್ಕೂ ನಾವು ರೆಡಿ ಇದ್ದೀವಿ. ಏನಕ್ಕೆ ರೆಡಿ ಇದ್ದೀವಿ ಅಂದರೆ, ನಮಗೆ ಖುಷಿ ಗುರು. ಇವರು ಗನ್ನುಗಳನ್ನ ರೆಡಿ ಮಾಡಿಬಿಟ್ಟು ನೋಡಿ, ಇಲ್ಲೊಂದು ಗನ್ ಇದೆ, ಒಂದು ಗನ್ ಇಲ್ಲ, ಇಲ್ಲೊಂದು ಗನ್ನು, ಅದು ವರ್ಕ್ ಆಗ್ತಾಯಿಲ್ಲ. ಎಮರ್ಜೆನ್ಸಿ ಅಂತ ಬಂದರೆ ಏನು ಗತಿ ಇದನ್ನು ನಂಬ್ಕೊಂಬಂದರೆ. ಸರಿ, ಅದು ಬಿಟ್ಟಾಕಿ, ಈಗ ಬಂದು ಇಲ್ಲಿ ಹಾಕಿದ್ದೀನಿ, ಅಮೌಂಟ್ ಮಾತ್ರ ತೋರಿಸ್ತಾವನೆ. 5 ರೂಪಾಯಿ ಅಮೌಂಟ್ ತಗೊಂಡಿದ್ದಾನೆ, 1% ಚಾರ್ಜಿಂಗ್ ಆಗಲಿಲ್ಲ. ಅಲ್ಲ ಗುರು, ಏನು ಗುರು ಓಲಾದವ್ನು ಹಿಂಗೆ ಬರ್ತಾ ಹಿಂಗೆ ಕೆಟ್ಟೋದ, ಇಷ್ಟು ವರ್ಷ ಆಗ್ಬಿಟ್ಟ. ಇವ್ನಿಗೆ ಅಸಹ್ಯ ಆಗಲ್ವಾ? ಮನ ಮರ್ಯಾದೆ ಇಲ್ಲ ಇವ್ನಿಗೆ, ಓಲಾದವನಿಗೆ. ಥೂ, ಹೋಗ್ಲಿ, ಪೇ ಮಾಡಿಸ್ಕೊಂಡ್ಲಿ, ನಾನು ಬೇಡನಲ್ಲ. ಇದು ಒಂದು ಒಳ್ಳೆ ವಿಚಾರನೇ ಇದು. ರೆಡಿ ಇದು, ಓಕೆ ಡನ್, ನಾವು ಪೇ ಮಾಡೋಕ್ಕೆ ರೆಡಿ ಇದ್ದೀವಿ. ಆದರೆ ಗುರು ಗನ್ನುಗಳು ಸರಿ ಮಾಡಿಬಿಡ್ತಾನೆ ನೀನು ಪೇ ಮಾಡಿಸ್ಕೋಬೇಕು. ಇರೋ ಗನ್ನುಗಳನ್ನೇ ನೀನು ಇಟ್ಬಿಟ್ಟು ನೀನು ಪೇ ಮಾಡಬೇಕು ಅಂದರೆ ನನ್ನ ಮಗನೇ ಎಲ್ಲ. ಫಸ್ಟ್ ಆಫ್ ಆಲ್ ಇನ್ನು ಹಾಕಿರೋ ಎಲ್ಲೂ ಗನ್ನುಗಳು ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಒಂದು ಹತ್ರ ವರ್ಕ್ ಆಗ್ತಿದ್ರೆ ಒಂದು ಹತ್ರ ವರ್ಕ್ ಆಗಲ್ಲ. ಅಣ್ಣ, ನೀನು ಫಸ್ಟ್ ಗಾಡಿ ಚಾರ್ಜಿಂಗ್ ಸ್ಲಾಟ್ಗಳು ರೆಡಿ ಮಾಡೋಣ, ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಗಾಡಿ ಸೇಲ್ ಮಾಡೋ, ಅದಾದಮೇಲೆ ಪೇ ಮಾಡು ಅಣ್ಣ. ಅದಕ್ಕೆ ನಾವು ಪೇ ಮಾಡೋಕ್ಕೆ ರೆಡಿ ಇದ್ದೀವಿ. ಗನ್ನುಗಳೇ ಸರಿ ಇಲ್ಲ, ಗನ್ನುಗಳೇ ವರ್ಸ್ಟ್ ಆಗಿದ್ದಾವೆ. ನೀವು ಬಂದು ಪೇ ಮಾಡಿ ಅಂದರೆ ಹೆಂಗಣ್ಣ ಪೇ ಮಾಡೋದು ನಾವು? ಈಗ 1% ಚಾರ್ಜ್ ಆಗಲಿಲ್ಲ, ನಾನು 8 ರೂಪಾಯಿ ಪೇ ಮಾಡಬೇಕಂತೆ. ಇದೆಂಥ ಕಾಮಿಡಿ ಗೊತ್ತಾಗಲಿಲ್ಲ ನನಗೆ. ಇದೆಂಥ ಇದು ಗುರು ಇದು? ಏನು ಗುರು ಇಷ್ಟು ವರ್ಷ ಆಗ್ಬಿಟ್ರು ಗುರು? ಗಾಡಿಗಳನ್ನ ಸೇಲ್ ಮಾಡೋದಲ್ಲ, ನಿಮ್ಮ ಸೇಲ್ ಎಲ್ಲರೂ ಮಾಡ್ತಾರೆ, ಸೇಲಿಂಗ್ ಎಲ್ಲರೂ ಮಾಡ್ತಾರೆ. ಅದಕ್ಕೆ ಮೈಂಟೆನೆನ್ಸ್ ಮಾಡಬೇಕು, ನೀವು ಸರ್ವಿಸ್ ಕರೆಕ್ಟಾಗಿ ಕೊಡಬೇಕು. ಪ್ರತಿ ಸರಿ ಬಡ್ಕೊಂಡು ಸಾಕಾಗ್ಬಿಟ್ಟಿದೆ ನಮಗೆ, ಬೇಜಾರಾಗ್ಬಿಟ್ಟಿದೆ ನಮಗೆ. ಓಲಾ ಗಾಡಿ ಮೇಲೆ ಎಷ್ಟು ಸಿಟ್ಟು ಬರ್ತಾ ಇದೆ ಅಂದರೆ, ಓಲಾ ಗಾಡಿ ಅಲ್ಲ, ಓಲಾ ಕಂಪ್ನಿಯವ್ರ ಮೇಲೆ ಎಷ್ಟು ಸಿಟ್ಟು ಬರ್ತಾ ಇದೆ ಅಂದರೆ, ಇವ್ರಿಗೆ ನಾಚಿಕೆ ಮನ ಮರದೇ ಇಲ್ವಾ ಗುರು? ಇವರಿಗೆ ಯೋಗ್ಯತೆ ಇಲ್ಲ ಅಂದರೆ, ಇವ್ರಿಗೆ ರೆಡಿ ಮಾಡೋ ಅಷ್ಟು ಯೋಗ್ಯತೆ ಇಲ್ಲ ಅಂದರೆ ಯಾಕೆ ಗಾಡಿಗಳು ಸೇಲ್ ಮಾಡಬೇಕು? ಯಾಕೆ
ಅಲ್ಲ, ಈಗ ನಾನು ಈ ಗಾಡಿ ತೊಗೊಂಡು 1 ವರ್ಷ ಆಯಿತು. 1 ವರ್ಷದಿಂದ ನಾನು ಈಗ ಫ್ರೀ ಚಾರ್ಜಿಂಗೇ ಕೊಡ್ತಿದ್ರು, ಓಕೆ ಖುಷಿ. ಇವಾಗ ಏನು ಮಾಡಿದ್ದಾರೆ, ಚಾರ್ಜಿಂಗ್ ಸ್ಲಾಟ್ಗಳಲ್ಲಿ ಪೇ ಮಾಡಿಬಿಟ್ಟು ಚಾರ್ಜ್ ತೊಗೊಬೇಕು ಅಂತ. ನಾವು ಹೈಪರ್ ಚಾರ್ಜ್ಗಳಲ್ಲಿ ಸರಿ ಗುರು, ಖುಷಿನೇ. ನಾವು ಪೇ ಮಾಡ್ತೀವಿ, ಚಾರ್ಜಿಂಗ್ ತೊಗೊತೀವಿ, ನಮ್ಗದು ಇನ್ನೂ ಖುಷಿ. ಏನಕ್ಕೆ ಅಂದರೆ ಅಟ್ಲೀಸ್ಟ್ ಪೇ ಮಾಡಿದ್ರೆ ಒಂದು ಸ್ವಲ್ಪ ಬೇಗ ಚಾರ್ಜ್ ಆಗುತ್ತೆ, ಅದಾದಮೇಲೆ ಗನ್ನುಗಳನ್ನ ಒಂದು ಸ್ವಲ್ಪ ಚೆನ್ನಾಗಿ ಮೈಂಟೆನೆನ್ಸು ಆಗುತ್ತೆ. ವೆರಿ ಗುಡ್, ನಾವು ಖುಷಿನೇ, ಅದಕ್ಕೆ ನಾವು ಖುಷಿನೇ ಪಡ್ತೀವಿ. ಆದರೆ ನನ್ನ ಮಗಂದು ನೀನು ಗನ್ನುಗಳೇ ಸರಿಯಾಗಿ ಇಟ್ಟಿಲ್ಲ, ಗನ್ನುಗಳೇ ಅಲ್ಲಿ ಸರಿ ಇಲ್ಲ, ಒಂದು ಗನ್ನು ಸರಿಯಾಗಿಲ್ಲ. ಬೆಂಗಳೂರಲ್ಲಿ ಒಂದು 15, 20, 30 ಕಡೆ ನಿಮ್ಮ ಹೈಪರ್ ಚಾರ್ಜ್ಗಳಿದ್ರೆ ಒಂದು 4 ಹತ್ರ 5 ಹತ್ರ ಅಷ್ಟೇ ವರ್ಕ್ ಆಗ್ತಾ ಇರೋದು. ಎಲ್ಲ ಕಡೆ ವರಿಷ್ಟು ಅಂಥದ್ರಲ್ಲಿ ಈ ಟೈಮಲ್ಲಿ ನೀವು ಫಸ್ಟ್ ಗನ್ನುಗಳೇ ರೆಡಿ ಮಾಡಿಲ್ಲ, ಈಗ ನಾವು ಪೇ ಮಾಡ್ಬಿಟ್ಟು ಚಾರ್ಜಿಂಗ್ ತೊಗೊಬೇಕಂತೆ. ಇದೆಯಾ ಅಂತ ನ್ಯಾಯ ಗುರು? ಅದರಲ್ಲೂ ಇನ್ನೂ ವರಿಷ್ಟೇನ ಅಂದರೆ, ಈಗ ನಾನು ಅಲ್ಲಿ ಚಾರ್ಜ್ಗೆ ಹಾಕಿದ್ದೀನಿ, ಪೇ ಅಂತ ಕೊಟ್ಟಿದ್ದೀನಿ, 5 ರೂಪಾಯಿ ಪೇ ಮಾಡಿಸ್ಕೊಂಡ, ಬಟ್ 1% ಚಾರ್ಜ್ ಆಗಿಲ್ಲ. ಇದೇನು ಸ್ಕ್ಯಾಮ ಇದು? ಇದೇನು ಯಾಮರಿಸ್ತಾ ಇದ್ದಾನೆ ನಮ್ಮನ್ನು? ಇದು ಎಂಥ ನ್ಯಾಯ ಗುರು ಇದು? ನನಗೆ ಅರ್ಥ ಆಗ್ತಾ ಇರೋದು. ಹಾಂ ಅಲ್ಲ, ಇವ್ರ ಯೋಗ್ಯತೆಗೆ ಕಾಮನ್ ಸೆನ್ಸ್ ಬೇಡವಾ ಇವ್ರಿಗೆ? ಈಗ 3rd ಜೆನ್ ಅಂತ 3ನೇ ಜನ್ರೇಷನ್ದು ಒಂದು ಗಾಡಿ ಬಿಟ್ಟಿದ್ದಾನೆ. ಓಕೆ, ಅದು ಮೈಲೇಜು ಹೇಳ್ತಾ ಇರೋದು 300+. ಓಕೆ, ನಿಮ್ಮ ಐಡಿಯಾಲಜಿ ಏನಪ್ಪ ಅಂದರೆ, ಈಗ 300+ ಬಂದಿದೆ ಅಂದರೆ ಚಾರ್ಜಿಂಗ್ ಸ್ಲಾಟ್ಗಳ ಅವಶ್ಯಕತೆ ಏನಿದೆ? ಬೇಡ, ಅದಕ್ಕೆ ಪೇ ಮಾಡೋಕ್ಕೆ ಇಡೋಣ, ಪೇ ಮಾಡಿ ಚಾರ್ಜಿಂಗ್ ತಗೊಳ್ಳಿ, ಎಮರ್ಜೆನ್ಸಿ ಇರೋನು. ಓಕೆ, ಗುಡ್ ನ್ಯೂಸ್, ತಗೊಂತೀವಿ. ಆದರೆ ಫಸ್ಟ್ ನೀನು ಪೇ ಮಾಡಿಸ್ಕೊಳ್ಳೋಕ್ಕೂ ಮುಂಚೆ ನೀನು ಯೋಗ್ಯತೆಗೆ ನೀನು ಗನ್ನುಗಳು ರೆಡಿ ಮಾಡಿ ಚೆನ್ನಾಗಿ ಇಡು ಗುರು. ಅಲ್ಲ ಗುರು, ನಾವು ಬಂಡವಾಳ ಲಕ್ಷಗಟ್ಟಲೆ ಬಂಡವಾಳ ಹಾಕಿ ಗಾಡಿ ತಗೊಂಡು ನಾವು ಏನೋ ಕಷ್ಟಪಟ್ಟು ದುಡಿಯೋಣ ಅಂತನೋ ಇಲ್ಲ ನಮ್ಮ ಯೂಸ್ಗೆ ಅಂತ ತಗೊಂಡು ಎಮರ್ಜೆನ್ಸಿಗೆ ಚಾರ್ಜ್ ಹಾಕೋಣ ಅಂತ ಹೋದರೆ ಅಲ್ಲಿ ಚಾರ್ಜಿಂಗ್ ಸ್ಲಾಟೇ ಸರಿ ಇಲ್ಲ ಅಂದರೆ ಹೆಂಗೆ ಹೇಳು? ಹೋಗಲಿ, ಅದು ಬಿಟ್ಟಾಕು. ಅವನಿಗಿನ ಮಜಾ ನೋಡು, ಚಾರ್ಜೇ ಆಗ್ತಾ ಇಲ್ಲ, 1 ಪಾಯಿಂಟೂ ಪೇ ಮಾಡಿ ಮಾತ್ರ ಆಗ್ತಾಯಿದೆ 5 ರೂಪಾಯಿ, 1% ಚಾರ್ಜ್ ಆಗಲಿಲ್ಲ. ಗುರು, ಇದು ಯಾವ ಸ್ಕ್ಯಾಮು ಗುರು ಇದು? ಥರ ಏನು ಹೋಗಲಿ, ನಿಮ್ಮ ಸಾಫ್ಟ್ವೇರ್ ಏನು ಗ್ಲಿಚ್ ಆಗಿದೆಯಾ, ಏನಾಗಿದೆ? ಅಟ್ಲೀಸ್ಟ್ ಒಂದು ಹೇಳಿ ಗುರು. ಏನು ಸುಮ್ಮನೆನಾ? ಮೊನ್ನೆ ಒಂದು ಗ್ರೂಪಲ್ಲಿ ಒಂದು ಮೆಸೇಜ್ ನೋಡಿದೆ, ನಮ್ಮ ಗ್ರೂಪ್ ಇದೆ, ಒಂದು ಗ್ರೂಪಲ್ಲಿ 70%ಗೆ ನಿಯರ್ಲಿ 60 ರೂಪಾಯಿ ಅಥವಾ 60 ರೂಪಾಯಿ ಪ್ಲಸ್ ಚಾರ್ಜ್ ಮಾಡಿದ್ದಾನೆ. ಗುರು, ನೀನು 70% ಮಾಡೋದಕ್ಕೆ 60 ರೂಪಾಯಿ ನೀನೇ ತಗೊಬೇಕಾ? ಹಾಂ, 60 ರೂಪಾಯಿ ಎಷ್ಟು ಗುರು? ಅದು ಹಂಗಂದ್ರೆ ನಿನ್ನ ಲೆಕ್ಕಾಚಾರ ಯೂನಿಟ್ಗೆ 60 ರೂಪಾಯಿ ಅಂದರೆ ನಮ್ಮ ಮನೇಲಿ ಒಂದು 15 ದಿವಸ ಚಾರ್ಜ್ ಕರೆಂಟ್ ಬಿಲ್ಲು ಬರಲ್ಲ ಗುರು ನನ್ನ ಪ್ರಕಾರ. ಹಾಂ, ಅಯ್ಯೋ ಏನೋಪ್ಪ, ದೇವ್ರಿಗೆ ಗೊತ್ತಾಗಬೇಕು. ಈ ಓಲಾ ಕಂಪ್ನಿಯವರು ಅದು ಏನು ಮಾಡ್ತಾವ್ರೆ, ಅದು ಏನು ಅವ್ರಿಗೇನು ಅನ್ನಿಸ್ತಿದೆ, ಅವ್ರಿಗೇನು ಮನಸ್ಸಿಗೆ ಬಂದಂಗೆ ಮಾಡ್ತಾವ್ರೆ. ಇಲ್ಲ ನಾವು ಗಾಡಿ ತಗೊಂಡ್ರವರು ಉದ್ಧಾರ ಆಗಬೇಕು ಅಂತ ಅಂದ್ಕೊಂಡವನು, ಕೆಟ್ಟೋಗಿ ನಾಶ ಆಗಬೇಕು ಅಂತ ಅಂದ್ಕೊಂಡವನು, ಏನೋ ಅವ್ನಿಗೆ ಗೊತ್ತಾಗಬೇಕು. ಮೊದಲು ಗಾಡಿ ತಗೊಂಡೋಗ ನಾನೇ ಪ್ರಮೋಟ್ ಮಾಡಿದ್ದೀನಿ, ಗಾಡಿ ತಗೊಳ್ಳಿ, ಗಾಡಿ ಚೆನ್ನಾಗಿದೆ ಅಂತ. ಆದರೆ ಈಗ ಯಾರಿಗಾದರೂ ಬಂದು ಗಾಡಿ ತಗೋಬೇಕು ಅಂತಂದರೆ ಒಂದೇ ಮಾತು ಹೇಳೋದು, ಈಗಲೂ ಅಷ್ಟೇ, ಯಾರಾದರೂ ಹೊಸ್ದಾಗಿ ಓಲಾ ಗಾಡಿ ತಗೋಬೇಕು ಅನ್ನೋರು ಈ ವಿಡಿಯೋ ನೋಡಲೇಬೇಕು. ಏನಕ್ಕೆ ಅಂದರೆ ತುಂಬ ಜನ ಅಂದ್ಕೊಂಡಿರ್ತಾರೆ, ಓಲಾ ಗಾಡಿ ತಗೊಂಡ್ರೆ ಚೆನ್ನಾಗಿರ್ತದೆ, ಅಮೌಂಟ್ ಸೇವ್ ಮಾಡ್ಬೋದು, ಸ್ವಲ್ಪ ದುಡ್ಡು ಸೇವ್ ಮಾಡ್ಬೋದು, ಈ ಥರ ಯೋಚನೆ ಮಾಡ್ತಿರ್ತಾರೆ. 70% ಚಾರ್ಜ್ಗೆ ನೀನು 60 ರೂಪಾಯಿ ಪ್ಲಸ್ ತಗೊಂಡ್ರೆ ಗುರು, ಇನ್ನೊಂದು 30-40 ರೂಪಾಯಿ ಕೊಟ್ಟರೆ 1 ಲೀಟ್ರ್ ಪೆಟ್ರೋಲ್ ಬರ್ತದೆ. ಪೆಟ್ರೋಲ್ ಗಾಡಿಯಲ್ಲಿ ಆರಾಮಾಗಿ ಓಡಾಡ್ಬೋದಲ್ಲ, ಟೆನ್ಷನ್ ಇಲ್ದಿರ. 5 ಕಿಲೋಮೀಟ್ರಿಗೂ 3 ಕಿಲೋಮೀಟ್ರಿಗೂ ಪೆಟ್ರೋಲ್ ಬಂಕ್ಗಳಿರ್ತದೆ, ಒಂದು ಟೆನ್ಷನೇ ಇರೋಲ್ಲ, ಚಾರ್ಜ್ ಖಾಲಿ ಆಗಿಬಿಡ್ತದೆ, ಕೈ ಕೊಟ್ಬಿಡ್ತದೆ ಗಾಡಿ ಅನ್ನೋ ಟೆನ್ಷನೇ ಇರೋಲ್ಲ. ನಾವು ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋ ರೀಸನ್ ಏನೇಳು ಗುರು? ಏನೋ ಒಂದು ಸ್ವಲ್ಪ ಅಮೌಂಟು, ನಾವು ಮಿಡಲ್ ಕ್ಲಾಸ್ ಜನ ಅಮೌಂಟ್ ಸೇವ್ ಆಗಲಿ ಅಂತ. ಹೌದು, ಅದ್ರ ಮೇಲೇನೂ ನೀವು ಹೊಡಿತೀರಾ ಅಂದರೆ ಏನು ಗುರು ಹೇಳೋಣ ನಿಮ್ಮ ಓಲಾ ಕಂಪ್ನಿಯವ್ರಿಗೆ? 1 ವರ್ಷ ಆಯಿತು ಗುರು ನಾನು ಗಾಡಿ ತಗೊಂಡು. ಸೀರಿಯಸ್ಸಾಗಿ ಹೇಳ್ತೀನಿ, ನಂದು ಗಾಡಿ ಮೇಲೆ ಯಾವುದೂ ಕಂಪ್ಲೇಂಟ್ ಇಲ್ಲ ಗುರು. ನನಗಂತೂ ಗಾಡಿ ಇಲ್ಲಿವರೆಗೂ ನನಗೇನೂ ತೊಂದರೆ ಕೊಟ್ಟಿಲ್ಲ. ನನ್ನ ದೃಷ್ಟಿಗೆ ಸ್ಟಾರ್ಟಿಂಗ್ ಒಂದಷ್ಟು ಕೊಟ್ಟಿದ್ದಷ್ಟೇ, ಅದು ಬಿಟ್ಟರೆ ನಾನೇನು ಕೊಟ್ಟಿಲ್ಲ. ಆದರೆ ಈ ಸರ್ವಿಸ್ ಟೀಮು, ಈ ಚಾರ್ಜಿಂಗ್ ಟೀಮು ವರಸ್ಟು. ನನಗೆ ಮೊನ್ನೆ ಗ್ರೂಪಲ್ಲಿ ಒಂದು ಮೆಸೇಜ್ ಬಂತು, ಏನಪ್ಪ ಅಂದರೆ 70%ಗೆ ಹತ್ತತ್ರ 60 ರೂಪಾಯಿ ಪ್ಲಸ್ ತಗೊಂಡಿದ್ದಾನೆ ಅಂತ. ನಾನು ನಂಬಲಿಲ್ಲ, ಬಿಕಾಸ್ ಇದೇನೋ ಫೇಕ್ ಅಂದ್ಕೊಂಡೆ. ಇವತ್ತು ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು, ಚಾರ್ಜೇ ಆಗ್ತಾಯಿಲ್ಲ, ಅಮೌಂಟ್ ಮಾತ್ರ ಕಲೆಕ್ಟ್ ಮಾಡ್ಕೊತವನೆ 5 ರೂಪಾಯಿ 6 ರೂಪಾಯಿ.
ಸುಮ್ಮನೆ ಬರ್ತದ ದುಡ್ಡು? ₹1 ಆಗಲಿ ಸುಮ್ಮನೆ ಬರ್ತದ ಗುರು? ಆ ₹1 ಸೇವ್ ಮಾಡಬೇಕು ಅಂತ ತಾನೇ ಈ ಗಾಡಿ ತಗೊಂಡಿರೋದು ನಾನು ನಿನ್ನ ಹತ್ರ. ನೀನೇ ಯೋಚನೆ ಮಾಡು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಗಾಡಿ ಚಾರ್ಜಿಂಗುಗಳು ಎವ್ರಿ 10 ಕಿಲೋಮೀಟ್ರಿಗೆ ಒಂದೊಂದು ಕಡೆ ಇದೇವ ಅಂತ ಮೋಸ್ಟ್ಲಿ ನೀವು ಹೇಳಿರೋ ಪ್ರಕಾರ ನಾನು ಗಾಡಿ ತೊಗೊಂಡಾಗ ನನಗೆ ಹೇಳಿರೋದು ಸೇಲ್ಸ್ ಮ್ಯಾನ್. ಅಲ್ಲಿ ಎಲ್ಲ ಕಡೆ ಗನ್ನುಗಳು ಕರೆಕ್ಟಾಗಿ ರೆಡಿ ಮಾಡಿಬಿಟ್ಟು ಎಲ್ಲ ಮೈಂಟೆನೆನ್ಸ್ ಮಾಡಿ ಅವಾಗ ನಮ್ಮ ಹತ್ರ ಚಾರ್ಜಿಂಗಿಗೆ ಪೇಮೆಂಟ್ ತಗೊಳ್ಳಿ. ನಾವು ಬೇಡ ಅನ್ನಲ್ಲ, ಯಾಕಂದರೆ ನೀವು ಮೈಂಟೆನೆನ್ಸ್ ಮಾಡ್ತಿದ್ದೀರ ಗುರು, ನಿಮ್ಮನ್ನು ನಾವು ಅರ್ಥ ಮಾಡ್ಕೊತೀವಿ. ನಿಮಗೂ ದುಡ್ಡು ಸುಮ್ಮನೆ ಬರಲ್ಲ. ಮೈಂಟೆನೆನ್ಸ್ ಮಾಡ್ತಾವ್ರೆ, ಚೆನ್ನಾಗಿದೆ, ಪೇ ಮಾಡೋಣ ಅಂತ ಪೇ ಮಾಡ್ತೀವಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಪೇ ಮಾಡಬೇಕು ಅಂದರೆ ಅದು ಹೆಂಗೆ ನ್ಯಾಯ? ಇಷ್ಟು ದಿವಸ ಫ್ರೀ ಕೊಟ್ರಿ 1 ವರ್ಷವರೆಗೂ, ಈಗ ಮತ್ತೆ ಕಿತ್ಕೊಳ್ಳೋಣ ಅಂತನಾ? 1 ವರ್ಷ ಫ್ರೀ ಕೊಟ್ಬಿಟ್ಟು 6 ತಿಂಗಳಲ್ಲೇ ಕಿತ್ಕೊಂಡ್ಬಿಡೋಣ ಅಂತನಾ? ಇದು ಒಳ್ಳೆ ಚೆನ್ನಾಗಿದೆ ಅಲ್ಲ ಗುರು. ನಾವು ಏನಕ್ಕೆ ಗಾಡಿ ತಗೊಂಡಿರೋದು? ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, ನನ್ನ ಓಲಾ ಗಾಡಿ ತಗೊಂಡು ವರಷ್ಟು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಆಫ್ಟರ್ 1 ಇಯರ್ ಆದಮೇಲೆ. ಯಾರಾದರೂ ಹೊಸ್ದಾಗಿ ಗಾಡಿ ತಗೊಂಡೋಗ್ಬೇಕಂದ್ರೆ ಅದು ನಿಜ ಹೇಳ್ತಿದ್ದೀನಿ ಗುರು, ಬೇಡ ತಗೊಬೇಡಿ. ಯಾಕಂದರೆ ಗಾಡಿ ಚೆನ್ನಾಗಿದೆ, ಗಾಡಿ ಬಗ್ಗೆ ನಂದು ಕಂಪ್ಲೇಂಟ್ ಯಾವುದೇ ರೀತಿ ಇಲ್ಲ. ನನ್ನ ಕಂಪ್ಲೇಂಟು ಚಾರ್ಜಿಂಗ್ ಸರ್ವಿಸ್ ಟೀಮ್, ಇಷ್ಟೇ. ನನಗೆ ಏನು ಹೇಳಬೇಕು ಪದೇ ಅದನ್ನೇ ಹೇಳಿ ನನಗೆ ಬೇಜಾರಾಗ್ಬಿಟ್ಟಿದೆ, ನನಗೆ ಸಿಟ್ಟು ಬರ್ತಾ ಇದೆ. ಅಲ್ಲ ಗುರು, ನಾವು ಎಷ್ಟೋ ವೀಡಿಯೋಗಳು ಮಾಡಿ ಹಾಕಿದ್ದೀನಿ ನಾನೇ, ಚೆನ್ನಾಗಿದೆ ಗಾಡಿ ತಗೊಳ್ಳಿ ಚೆನ್ನಾಗಿದೆ ಅಂತ. ಈ ಥರ ಮಾಡಿಬಿಟ್ರೆ ತಗೊಂಡವರೆಲ್ಲ ಬಂದು ನಮ್ಮ ಕೂಗಿ ಅಲ್ವಾ? ಆಲ್ರೆಡಿ ಕೆಲವ್ರು ಉಗಿತವ್ರೆ ಬಿಡು, ವಿಮಾಲ್ ಹಾಕ್ಕೊಂಡು. ಇನ್ನೊಂದು 10 ಜನ ಹತ್ರ ಉಗಿಸ್ಕೋಬೇಕಾ ನಾವು? ಏನು ಗುರು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗೆ ಪದೇ ಏನು ಅಂತಾರಲ್ಲ, ಹೇಳಿ ನನಗೆ ಬೇಜಾರಾಗ್ಬಿಟ್ಟಿದೆ. ವರಸ್ಟ್ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಆಫ್ಟರ್ 1 ಇಯರ್ ಓಲಾ ತಗೊಂಡ್ಮೇಲೆ. ನನಗೆ ಒಂದೊಂದು ದಿನ ಸಮಸ್ಯೆ, ಚಾರ್ಜಿಂಗ್ಗಳೇ ಸಮಸ್ಯೆ. ಎಲ್ಲೋದ್ರೂ ಚಾರ್ಜಿಂಗ್ಗಳಿಗೆ ಸರಿಯಾಗಿ ಆಗ್ತಾ ಇಲ್ಲ. ಚಾರ್ಜಿಂಗ್ ಮನೆಯಲ್ಲಿ ಹಾಕಿದ್ರೆ ಮಾತ್ರ ಚಾರ್ಜಿಂಗ್ ಅಷ್ಟೇ. ಮನೆಯಿಂದ ಆಚೆ ಬಂದರೆ ಎಲ್ಲಾದರೂ ಎಮರ್ಜೆನ್ಸಿ ಅಂತ ಹೋದರೆ ಸತ್ವಿ ಅಟ್ರು. ಅದ್ರದ ಜೊತೆಗೆ ಈಗ ಪೇ ಮಾಡಿಬಿಟ್ಟು ಬೇರೆ ಚಾರ್ಜಿಂಗ್ ತೊಗೋಬೇಕಂತೆ. ಇವ್ರು ಯೋಗದಾಗೆ ಫಸ್ಟ್ ಇವ್ರು ಕರೆಕ್ಟಾಗಿ ಚಾರ್ಜಿಂಗ್ ಸೆಟ್ ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಕಡೆ ಮೈಂಟೆನೆನ್ಸ್ ಮಾಡಿ ಅದಾದಮೇಲೆ ಪೇ ಮಾಡಿಸ್ಕೊಳ್ಳಿ. ನಾವು ಪೇ ಮಾಡೋಕ್ಕೆ ನಾವು ರೆಡಿ, ನಾವು ಪೇ ಮಾಡಲ್ಲ ಅನ್ನಲ್ಲ. ಬಟ್ ಇವ್ರು ರೆಡಿನೇ ಮಾಡ್ದಿರಾ. ಇವಾಗ ಆಲ್ರೆಡಿ ಹಾಕಿರೋ ಚಾರ್ಜಿಂಗ್ ಸ್ಲಾಟ್ಗಳೇ ಅರ್ಧ ಡಮರ್ ಆಗಿದ್ದಾವೆ. ಇಂಥ ಟೈಮಲ್ಲಿ ಇವ್ರು ಪೇ ಮಾಡಿಸ್ಕೋಬೇಕು ಅಂದರೆ ಉರಿಯಲ್ಲ. ಓಕೆ ಗೈಸ್, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಯಾರೆಲ್ಲ ಓಲಾ ಗಾಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆ. ಸೊ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಲಾ ಟೀಮ್ ಅವರು ಈ ವಿಡಿಯೋನ ತಪ್ಪದೆ ನೋಡಿ ಆನಂದಿಸಿ. ಓಕೆನಾ? ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಬೈ ಫ್ರೆಂಡ್ಸ್.